Hi, this is Mallikarjun, Assistant Professor, Department of Commerce. Welcome to Digital Learning, Department of Collegiate Education. Dear students, in today's session we will learn method of seeking information under RTI Act. This is a topic under the subject Business Law for third semester BBM. So let's begin and see what are the methods of seeking information and who will get information. So let's begin. Students, under this session, we will see what are the methods of seeking information, what is the time limit to get information, and what is fee and who is eligible to get information. In the last session, we have already seen what are the various information that it to be compulsorily disclosed by the public authority in their website or anywhere they feel it's feasible. ಕಳೆದ ಸೆಷನ್ನಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ಗಳು ಯಾವ್ಯಾವು ಅಂತ ನೋಡಿದ್ದೀವಿ. ಇವತ್ತಿನ ಇನ್ಫಾರ್ಮೇಷನಲ್ಲಿ ನಮಗೆ ಬೇಕಾಗಿರುವ ಒಂದು ಮಾಹಿತಿಯನ್ನು ಯಾವ ರೀತಿ ಪಡೆಯೋದು ಅಂತ ನಾವು ನೋಡೋಣ. ಹೂ ಕ್ಯಾನ್ ಸೀಕ್ ಇನ್ಫಾರ್ಮೇಷನ್? ಎನಿ ಪರ್ಸನ್ ಯಾರು ಬೇಕಾದರೂ ಮೇ ಸಬ್ಮಿಟ್ ಎ ರಿಕ್ವೆಸ್ಟ್ ಟು ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಫಾರ್ ಇನ್ಫಾರ್ಮೇಷನ್ ಇನ್ ರೈಟಿಂಗ್. ಓರಲಿ ಕೇಳಂಗಿಲ್ಲ, ಸರ್ ನನಗೆ ಈ ಒಂದು ಫಲಾನುಭವಿಗಳು ಗ್ರಾಮ ಪಂಚಾಯತಿ ಎಕ್ಸಾಂಪಲ್ ತಗೊಳ್ಳೋದಾದರೆ ಸರ್ ಇದರಲ್ಲಿ ಈ ಫಲಾನುಭವಿಗಳು ಯಾರ್ಯಾರು ಅಂತ ನಾವು ಮಾಹಿತಿ ಕೇಳಂಗಿಲ್ಲ. ಇಟ್ ಶುಡ್ ಬಿ ಇನ್ ರೈಟಿಂಗ್. ಟು ಹೂಮ್ ವಿ ಹ್ಯಾವ್ ಟು ಆಸ್ಕ್? ಇನ್ ರೈಟಿಂಗ್ ವಿ ಹ್ಯಾವ್ ಟು ರೈಟ್ ಅ ಲೆಟರ್ ಟು ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್. ಪ್ರತಿಯೊಬ್ಬ ಪಬ್ಲಿಕ್ ಅಥಾರಿಟಿನೂ ಏನು ಮಾಡಿರ್ತಾನೆ, ಒಬ್ಬ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ವಿ ಹ್ಯಾವ್ ಟು ಆಸ್ಕ್ ದ ಇನ್ಫಾರ್ಮೇಷನ್ ಇನ್ ರೈಟಿಂಗ್. If the information relates to another PIO, it is the responsibility of the PIO to transfer the request to concerned PIO. ಕೆಲವೊಂದು ಸಲ ಏನಾಗಿರುತ್ತೆ, ನಮಗೆ ಎರಡು ಮಾಹಿತಿ ಬೇಕಾಗಿರ್ತವೆ, ಅಥವಾ ಒಂದು ಮಾಹಿತಿ ಒಬ್ಬ PIO, ಇನ್ನೊಬ್ಬ ಮಾಹಿತಿ ಇನ್ನೊಂದು ಕಚೇರಿಯ PIOಗೆ ಸಂಬಂಧಪಟ್ಟಿರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ತಾಲೂಕು ಆಫೀಸ್ ಸಂಬಂಧಪಟ್ಟಿರುತ್ತೆ, ಇನ್ನೊಂದು ಮಾಹಿತಿ ಡಿಸ್ಟಿಕ್ ಆಫೀಸ್ ಸಂಬಂಧಪಟ್ಟಂದಿರುತ್ತೆ. ಅಂಥ ಟೈಮಲ್ಲಿ ನಾವು ಯಾವ PIOಗೂ ಅರ್ಜಿ ಸಲ್ಲಿಸಿರ್ತಿರೋ ಆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರು ಆ ಅರ್ಜಿಯನ್ನು ಇನ್ನೊಬ್ಬ PIಗೆ ಟ್ರಾನ್ಸ್ಫರ್ ಮಾಡೋದು ಕೂಡ ಅವ್ರದ್ದೇ ಜವಾಬ್ದಾರಿ ಆಗಿರುತ್ತೆ. ನೋ ಆಬ್ಲಿಗೇಷನ್ ಟು ಡಿಸ್ಕ್ಲೋಸ್ ಎನಿ ಐಡೆಂಟಿಟಿ ಎಕ್ಸೆಪ್ಟ್ ಅಪ್ಲಿಕೆಂಟ್ಸ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ಪರ್ಟಿಕ್ಯುಲರ್ಸ್. ಅವ್ರು ಕೇಳಂಗಿಲ್ಲ, ಯಾಕ್ರಿ ನಿಮ್ಗೆ ಯಾಕೆ ಇನ್ಫಾರ್ಮೇಷನ್ ಬೇಕು, ನಿಮ್ಮ ಡೀಟೇಲ್ಸ್ ಕೊಡ್ರಿ, ನಿಮ್ಮ ಮನೆಯಲ್ಲಿ ಹೇಳ್ರಿ, ನಿಮ್ಮ ಊರು ಯಾವುದು ಹೇಳ್ರಿ, ನಿಮ್ಮದು ಜಾತಿ ಯಾವುದು, ನೀವು ಯಾವ ಪಾರ್ಟಿ ಸೇರಿದವರು, ಯಾವುದೇ ಇನ್ಫಾರ್ಮೇಷನ್ ಕೇಳಂಗಿಲ್ಲ ಎಕ್ಸೆಪ್ಟ್ ಅವರ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ಪರ್ಟಿಕ್ಯುಲರ್ಸ್. ನಮ್ಮ ನೇಮು, ನಮ್ಮ ಮೊಬೈಲ್ ನಂಬರು, ನಮ್ಮ ಇಮೇಲ್ ID ಬಿಟ್ಟು ಬೇರೆ ಯಾವುದೇ ಮಾಹಿತಿನೂ ಕೇಳಂಗಿಲ್ಲ. ಇಷ್ಟು ಮಾಹಿತಿ ಸಬ್ಮಿಟ್ ಮಾಡಿಬಿಟ್ಟು ಯಾವುದೇ ವಿಷಯದ ಬಗ್ಗೆನೂ ನಾವು ವಿ ಕ್ಯಾನ್ ಆಸ್ಕ್ ದ ಇನ್ಫಾರ್ಮೇಷನ್. ಟೈಮ್ ಲಿಮಿಟ್. ದ PIO ಟು ಬಿ ಗಿವನ್ ರಿಪ್ಲೈ ವಿದಿನ್ 30 days. ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ 1ನೇ ತಾರೀಕು ಫಾರ್ ಎಕ್ಸಾಂಪಲ್ ನಾವು ಅಪ್ಲಿಕೇಶನ್ ಸಲ್ಲಿಸಿದ್ವಿ ಅಂದರೆ ನೆಕ್ಸ್ಟ್ 30 days, ವಿದಿನ್ ದ 30 days PIO ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರು ಅಪ್ಲಿಕೆಂಟ್ಸ್ಗೆ ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಅಪ್ಲಿಕೇಶನ್ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅವರಿಗೆ ರೆಫರ್ ಮಾಡಿದರೆ ದಟ್ ರಿಪ್ಲೈ ಶುಡ್ ಕಮ್ ವಿದಿನ್ 35 days. PIOಗಾದರೆ 30 days, APIOಗಾದರೆ ವಿದಿನ್ 35 days ಅದಕ್ಕೆ ರಿಪ್ಲೈ ಬಂದಿರಬೇಕು. ಒಂದು ವೇಳೆ ಇಫ್ ದ ಅಪ್ಲಿಕೇಶನ್ ಇಸ್ ಟ್ರಾನ್ಸ್ಫರ್ ಟು ಅನದರ್ PIO, ಕೇಸ್ ಹೇಳಿದ್ನಲ್ಲ ನಮ್ಮಲ್ಲಿ ಇನ್ಫಾರ್ಮೇಷನ್ ಬರಲ್ಲ ಬೇರೆ PIO ಕೊಡ್ತಾರೆ ಅಂತ, ಅಂತಹ ಸಂದರ್ಭದಲ್ಲಿ ದ ಟೈಮ್ ಈಸ್ ಅಲೌಡ್ 30 days ಆಫ್ಟರ್ ದ ಟ್ರಾನ್ಸ್ಫರ್. ನಾವು ಟ್ರಾನ್ಸ್ಫರ್ ಆಗಿರುವ ದಿನದಿಂದ, ಅಪ್ಲಿಕೇಶನ್ ಟ್ರಾನ್ಸ್ಫರ್ ಆಗಿರೋ ದಿನದಿಂದ ವಿದಿನ್ ದ 30 days ಇನ್ಫಾರ್ಮೇಷನ್ ನಮಗೆ ಸಿಗಲೇಬೇಕು, ಅವೈಲೇಬಲ್ ಮಾಡಬೇಕು. ಕೆಲವೊಂದು ಇನ್ಫಾರ್ಮೇಷನ್ಸ್ ಕನ್ಸರ್ನಿಂಗ್ ಕರಪ್ಷನ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ತದೆ, ಎಲ್ಲೋ ಒಂದು ಕಡೆ ದೌರ್ಜನ್ಯ ಆಗಿರುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಕೆಲವೊಂದು ಅಹಿತಘಟನೆಗಳು ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಸಲ ಮಕ್ಕಳ ಮೇಲೆ ಬಂದುಬಿಟ್ಟು ಎಲ್ಲ ದಬ್ಬಾಳಿಕೆ ಮಾಡೋಂಥದ್ದು, ಇಂತಹ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವಂಥವು ಅಥವಾ ಕರಪ್ಷನ್ ರಿಲೇಟೆಡ್ ಇದ್ದರೆ, ವಿಶೇಷವಾಗಿ RTI ಆ್ಯಕ್ಟಲ್ಲಿರುವಂಥ ಸೆಕೆಂಡ್ ಶೆಡ್ಯೂಲ್ ಇದೆಯಲ್ಲ, ಆ ಸೆಕೆಂಡ್ ಶೆಡ್ಯೂಲ್ ಒಳಗಡೆ ಇರುವಂಥ ಇನ್ಫಾರ್ಮೇಷನ್ಸ್ಗಳು ಏನಾರ ಕೇಳಿದ್ರೆ ಫಾರ್ ದಿಸ್ ಇಟ್ ಟೇಕ್ಸ್ 45 days ಆ್ಯಂಡ್ ವಿ ನೀಡ್ ಪ್ರಯರ್ ಅಪ್ರೂವಲ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಪ್ರಯರ್ ಅಪ್ರೂವಲ್ನಿಂದ ಆ ಇನ್ಫಾರ್ಮೇಷನ್ ಅವೈಲೇಬಲ್ ಆಗುತ್ತೆ. ಇಫ್ ಲೈಫ್ ಆರ್ ಲಿಬರ್ಟಿ ಆಫ್ ಎನಿ ಪರ್ಸನ್ ಈಸ್ ಇನ್ವಾಲ್ವ್ಡ್, PIO ಈಸ್ ಎಕ್ಸ್ಪೆಕ್ಟೆಡ್ ಟು ರಿಪ್ಲೈ ವಿದಿನ್ 48 hours. ಕೆಲವೊಂದು ವಿಷಯಗಳು ಹೆಂಗಿರ್ತವೆ, ಒಬ್ಬ ವ್ಯಕ್ತಿಯ ಪ್ರಾಪರ್ಟಿನೋ
ಒಬ್ಬ ವ್ಯಕ್ತಿಯ ಲಿಬರ್ಟಿ, ಸ್ವಾತಂತ್ರ್ಯ, ಒಬ್ಬ ವ್ಯಕ್ತಿಯ ಸ್ವತಂತ್ರ ಇರ್ಬೋದು, ಒಬ್ಬ ವ್ಯಕ್ತಿಯ ಜೀವಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಏನಾರ ಇದ್ದರೆ PIO ಇಲ್ಲಿ 30 ಡೇಸ್ವರೆಗೆ ವೆಯ್ಟ್ ಮಾಡೋಂಗಿಲ್ಲ. ಹಿ ಆರ್ ಶಿ ಹ್ಯಾಸ್ ಟು ಸಬ್ಮಿಟ್ ದ ಇನ್ಫಾರ್ಮೇಷನ್ ವಿದಿನ್ 48 ಅವರ್ಸ್. ಇದು ಒಂಥರ ಅರ್ಜೆಂಟ್ ಕೇಸ್ ಇದ್ದಂಗೆ. ಸೊ ವಿದಿನ್ 48 ಅವರ್ಸು PIO ಹ್ಯಾಸ್ ಟು ಸಬ್ಮಿಟ್ ದ ಇನ್ಫಾರ್ಮೇಷನ್. ಅಪ್ಲಿಕೇಶನ್ ರಿಸೀವ್ ಮಾಡಿದ ನಂತರ PIO ಏನು ಮಾಡ್ಬೋದು? ಆಪ್ಷನ್ 1 ಇನ್ಫಾರ್ಮೇಷನ್ ಕೊಡ್ಬೋದು, ಕೊಟ್ಟರೆ ಏನೂ ಸಮಸ್ಯೆ ಇಲ್ಲ. ಆಪ್ಷನ್ 2 ಡಿನೈಯಿಂಗ್ ದ ರಿಕ್ವೆಸ್ಟ್ ಫಾರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್. ಏನು ಮಾಡ್ಬೋದು? ಇನ್ಫಾರ್ಮೇಷನ್ ರಿಜೆಕ್ಟ್ ಮಾಡ್ಬೋದು, ಡಿನೈ ಮಾಡ್ಬೋದು, ಯಾವುದೋ ಒಂದು ಕಾರಣ ಇಟ್ಕೊಂಡು ಡಿನೈ ಮಾಡ್ಬೋದು. ಆರ್ ಪ್ರೊವೈಡಿಂಗ್ ಅ ಕಂಪ್ಯೂಟೇಷನ್ ಆಫ್ ಫರ್ದರ್ ಫೀಸ್. ಕೆಲವೊಂದು ಸಲ ಕೆಲವೊಂದು ಮಾಹಿತಿಯನ್ನು ತಗೊಳ್ಳಿಕ್ಕೆ ಇಂತಿಷ್ಟು ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. KPSCಯಲ್ಲಿ ನೀವು KS ಮೇನ್ಸ್ ಎಕ್ಸಾಮ್ ಬರೆದಿದ್ರೆ ಆನ್ಸರ್ ಬುಕ್ಲೆಟ್ಗಳನ್ನು ಕೊಡಬೇಕಾಗಿತ್ತಂದರೆ 200-300 ರೂಪಾಯಿ ಜೆರಾಕ್ಸ್ ಚಾರ್ಜು, ಆಮೇಲೆ ಪೋಸ್ಟೇಜ್, ಬೇರೆ ಬೇರೆ ಚಾರ್ಜ್ಗಳು ಬರುತ್ತೆ. ಅರೌಂಡ್ 200 to 250 ರೂಪೀಸ್ ಚಾರ್ಜ್ ಬರುತ್ತೆ. ಆ 250 ರೂಪೀಸ್ ನೀವು DD ಕಟ್ಟಬೇಕು ಅಂತ ಒಂದು ಮಾಹಿತಿ ಕೊಡಬೇಕು. ಒಂದು ಇನ್ಫಾರ್ಮೇಷನ್ ಕೊಡಬೇಕು, ಒಂದು ಇನ್ಫಾರ್ಮೇಷನ್ನ ರಿಜೆಕ್ಟ್ ಮಾಡಬೇಕು, ಇಲ್ಲಾಂದರೆ ಫೀಸ್ ಎಷ್ಟು ಪೇ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೊಡಬೇಕು. ಸೊ ದೀಸ್ ಆರ್ ದ 3 ಆಪ್ಷನ್ಸ್ ಫಾರ್ ದ PIO. ಒಂದು ವೇಳೆ ರೆಫ್ಯೂಸ್ ಮಾಡಿದರೆ, ರೆಫ್ಯೂಸ್ ವಿತ್ ಆರ್ ವಿಥೌಟ್ ರೀಸನ್, ಇಟ್ ವಿಲ್ ಲೀಡ್ಸ್ ಟು ಅಪೀಲ್. ನಾವು ಇನ್ ಕೇಸ್ ಇನ್ಫಾರ್ಮೇಷನ್ ರಿಜೆಕ್ಟ್ ಮಾಡಿದರೆ PIO, ನಾವು ಅಪೀಲ್ ಮಾಡಲಿಕ್ಕೆ ಅಪಾಲೇಟ್ ಅಥಾರಿಟಿ ಇದೆಯಲ್ಲ, ಅಪಾಲೇಟ್ ಅಥಾರಿಟಿಯಲ್ಲಿ ಅಪೀಲ್ ಮಾಡೋಕ್ಕೆ ನಮಗೆ ಒಂದು ಗ್ರೌಂಡ್ ಆಗುತ್ತೆ. ಅಂದರೆ ವಿದಿನ್ ದ 30 ಡೇಸ್ ನಾವು ಅಪೀಲ್ ಮಾಡೋಕ್ಕೆ ಅವಕಾಶ ಇಲ್ಲ. 30 ಡೇಸ್ ಆದಮೇಲೂ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ವಿ ವಿಲ್ ಅಪೀಲ್ ಇನ್ ದ ಅಪಾಲೇಟ್ ಅಥಾರಿಟಿ. ಸೊ ಲೆಟ್ ಸಿ ಅಬೌಟ್ ಫೀ. ಎಷ್ಟು ಫೀ ಬರುತ್ತೆ? ಇಫ್ ದ ಅಪ್ಲಿಕೆಂಟ್ ಈಸ್ ಅ BPL ಕಾರ್ಡ್ ಹೋಲ್ಡರ್, ಒಂದು ವೇಳೆ BPL ಕಾರ್ಡ್ ಹೋಲ್ಡರ್ ಇದ್ದರೆ ಯಾವುದೇ ರೀತಿಯ ಫೀ ಅವಶ್ಯಕತೆ ಇಲ್ಲ. ಬಟ್ ಫಾರ್ ಅದರ್ ಅಪ್ಲಿಕೆಂಟ್ಸ್ ಹೂ ಆರ್ ನಾಟ್ BPL ಕಾರ್ಡ್ ಹೋಲ್ಡರ್, ಅವರಿಗೆ 10 ರೂಪೀಸ್ ಇರುತ್ತೆ. ಸೋ ಮಚ್ 10 ರೂಪೀಸ್. ನಾವು ಆ 10 ರೂಪೀಸನ್ನು ಪೋಸ್ಟ್ ಆಫೀಸಲ್ಲಿ ಪೋಸ್ಟಲ್ ಆರ್ಡರ್ ಮಾಡ್ಬೋದು. ತಪ್ಪಿದರೆ ಯಾವ PIOಗೆ ಇನ್ಫಾರ್ಮೇಷನ್ಸ್ ಕೇಳ್ತಾ ಇದ್ದೀವೋ ಆ PIO ಹೆಸರಲ್ಲಿ ಅವರ ಆಫೀಸಲ್ಲಿ ಸರಿ DD ಯಾವ ಅಕೌಂಟ್ಗೆ ಮಾಡಬೇಕು ಅಂತ, ಯಾವ ಅಡ್ರೆಸ್ಗೆ ಮಾಡಬೇಕು ಅಂತ ಕೇಳಿದರೆ ಅವ್ರು ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಅಥವಾ ಸಿಂಪ್ಲಿ ಅವ್ರದ್ದು ಒಂದು ಪೋಸ್ಟಲ್ ಆರ್ಡರ್ ಮಾಡಿದ್ರು ನಡೆದೋಗುತ್ತೆ. ಓಕೆ. ಜೊತೆಗೆ ಅಪ್ಲಿಕೇಶನ್ ಮೇ ಬಿ ಇನ್ ಇಂಗ್ಲೀಷ್ ಆರ್ ಹಿಂದಿ ಆರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಟ್ ಏರಿಯಾ. ಇಂಗ್ಲೀಷ್ ಎಲ್ಲಾರ ಅಪ್ಲಿಕೇಶನ್ ಇರ್ಬೋದು, ಹಿಂದಿ ಎಲ್ಲಾರ ಇರ್ಬೋದು, ಅಥವಾ ನಮ್ಮ ಪ್ರಾದೇಶಿಕ ಭಾಷೆಯಾದಂಥ ಕರ್ನಾಟಕದಲ್ಲಾದರೆ ನಮ್ಮ ಕನ್ನಡದಲ್ಲೇ ನಾವು ಅಪ್ಲಿಕೇಶನನ್ನು ಬರೆದು ನಾವು ಕೇಳ್ಬೋದು. ಆ್ಯಂಡ್ ದೆರ್ ಈಸ್ ನೋ ಫಾರ್ಮ್ಯಾಟ್, ಇಂಥದ್ದೇ ಫಾರ್ಮ್ಯಾಟ್ ಅಂತಲ್ಲ. ಒಂದು ವೈಟ್ ಹಾಳೆಯಲ್ಲಿ ಬರೆದ್ಬಿಟ್ಟು ನಮಗೆ ಇಂತಿಂಥ ಮಾಹಿತಿ ಬೇಕಾಗಿದೆ ಅಂತ ಕನ್ಸೈಸ್ ಆ್ಯಂಡ್ ಪ್ರಿಸೈಸ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಟು ದಿ ಪಾಯಿಂಟ್ ಬರೆದ್ರೆ ಅದು ಕೂಡ ವ್ಯಾಲಿಡ್ ಆಗುತ್ತೆ. ಪೇಮೆಂಟ್ ಆಫ್ ಫೀ ಶುಡ್ ಬಿ ಡನ್ ಎಟ್ ದ ಟೈಮ್ ಆಫ್ ಅಪ್ಲಿಕೇಶನ್. ಅಪ್ಲಿಕೇಶನನ್ನು ನಾವು ಹಾಕುವಾಗಲೇ ಪೇಮೆಂಟ್ ಆಫ್ ಫೀ ಕೂಡ ಮಾಡಬೇಕು. ಅಪ್ಲಿಕೇಶನನ್ನು ನಾವೇ ಬೈ ಹ್ಯಾಂಡಾರ ಕೊಡ್ಬೋದು ಅಥವಾ ಬೈ ಪೋಸ್ಟ್ ಆರ ಕಳಿಸ್ಬೋದು. ಕೆಲವೊಂದು ಸಲ ಸುಮಾರು ವೆಬ್ಸೈಟ್ಸ್ಗಳಲ್ಲಿ ಈಗ ಅವಕಾಶ ಕೊಟ್ಟಿದ್ದಾರೆ, RTIಯನ್ನು ನಾವು ಆನ್ಲೈನ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದು. ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಾದರೆ ನಮ್ಮ ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. UPI ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ಸ್ ಮೂಲಕ, ಡೆಬಿಟ್ ಕಾರ್ಡ್ ಇನ್ಫಾರ್ಮೇಷನ್ಸ್ ಅಲ್ಲೇ ನಾವು ಡೀಟೇಲ್ ಇನ್ಫಾರ್ಮೇಷನ್ ಮಾಡಿದರೆ ಅಲ್ಲಿ ನಮ್ಮ ಅಕೌಂಟಿಂದ ಡಿಡಕ್ಟ್ ಆಗುತ್ತೆ. ದೆನ್ ಹೂ ಈಸ್ ಎಲಿಜಿಬಲ್ ಟು ಗೆಟ್ ಇನ್ಫಾರ್ಮೇಷನ್? ಇನ್ಫಾರ್ಮೇಷನ್ಸ್ ಯಾರ್ಯಾರು ತೊಗೋಬೋದು? ಎಜುಕೇಟೆಡ್ ಇದ್ದವರೇ ತೊಗೋಬೋದಾ? ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರೇ ತೊಗೋಬೋದಾ? ಅದಕ್ಕೆ ಸಂಬಂಧಪಟ್ಟವರೇ ತೊಗೋಬೋದಾ? ಈ ರೀತಿ ಹಲವಾರು ಕ್ವಶನ್ಸ್ಗಳು ಇರ್ತವೆ. ಯಾರು ಬೇಕಾದರೂ ತೊಗೋಬೋದು. ದ ಓನ್ಲಿ ಕಂಡೀಷನ್ ಈಸ್ ಓನ್ಲಿ ದ ಸಿಟಿಜನ್ಸ್ ಆಫ್ ಇಂಡಿಯಾ, ಭಾರತದ ನಾಗರಿಕರಾಗಿರಬೇಕು. ಅದಕ್ಕೆ ನಾವು ಆಧಾರ್ ಕಾರ್ಡು ಮತ್ತೊಂದೇನು ಪ್ರೂಫ್ ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ಡಿಫಾಲ್ಟ್ ಆಗಿ ನಾವು ಭಾರತೀಯ ನಾಗರಿಕರಿದ್ದು ಅವ್ರು ಮಾತ್ರ ತಗೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ದೇರ್ ಈಸ್ ನೋ ಪ್ರೊವಿಷನ್ ಫಾರ್ ಲೀಗಲ್ ಪರ್ಸನ್ಸ್ ಆರ್ ಎಂಟಿಟೀಸ್ ಲೈಕ್ ಕಾರ್ಪೊರೇಷನ್ಸ್, ಅಸೋಸಿಯೇಷನ್ಸ್, ಕಂಪನೀಸ್ ಎಟ್ಸೆಟ್ರಾ. ಈಗ ನಮ್ಮ ಕಾನೂನಿನ ಪ್ರಕಾರ ಕಂಪನೀಸ್ಗಳು, ಕಾರ್ಪೊರೇಷನ್ಸ್ಗಳು ಇವೆಲ್ಲವೂ ಕೂಡ ಲೀಗಲ್ ಎಂಟಿಟಿ ಅಥವಾ ಲೀಗಲ್ ಪರ್ಸನ್ಸ್ ಇದ್ದಾವೆ. ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ, ಹೌದಾ? ಬಟ್ ಇಂತಹ ಎಂಟಿಟೀಸ್ಗಳಿಗೆ LIC ಆಫ್ ಇಂಡಿಯಾ ಇನ್ಫಾರ್ಮೇಷನ್ ತೊಗೊಳುತ್ತೆ ಅಂದರೆ ನಾಟ್ ವ್ಯಾಲಿಡ್. SBI ಬ್ಯಾಂಕು ನಾನು ಇನ್ಫಾರ್ಮೇಷನ್ ತೊಗೋತೀನಿ, ನಾಟ್ ವ್ಯಾಲಿಡ್, ಹೌದಾ? ಒಂದು ಕಾರ್ಪೊರೇಷನ್, ಒಂದು ಅಸೋಸಿಯೇಷನ್ ಅಥವಾ ಕಂಪನಿ ತೊಗೊಳಂಗಿಲ್ಲ. ಬಟ್ ಆ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಒಬ್ಬ ವ್ಯಕ್ತಿ ಇನ್ಫಾರ್ಮೇಷನನ್ನು ತೊಗೋಬೋದು. ಬಟ್ ಅವನ ವೈಯಕ್ತಿಕ ಹೆಸರ ಮೇಲೆ ತೊಗೋಬೋದು, ಕಂಪ್ನಿ ಹೆಸರ ಮೇಲೆ ಯಾವುದೇ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಬರೋದಿಲ್ಲ. ಡಿಯರ್ ಸ್ಟೂಡೆಂಟ್ಸ್,
ಇಲ್ಲಿವರೆಗೆ ನಾವು ಡಿಟೇಲ್ ಆಗಿ ಯಾವ ರೀತಿ ಆರ್ ಟಿ ಐ ಡಿಯಲ್ಲಿ ಇನ್ಫಾರ್ಮೇಷನ್ ತೊಗೋಬೋದು ಅಂತ ನೋಡಿದಿರಿ. ಈ ಒಂದು ಸೆಷನ್ ನಿಮಗೆ ಉಪಯೋಗ ಆಗುತ್ತೆ. ನೀವು ಕೂಡ ಇನ್ಫಾರ್ಮೇಷನ್ಸ್ಗಳನ್ನು ಆರ್ ಟಿ ಐ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಪಡಿತೀರಿ ಅಂತ ಭಾವಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.